ಹಾಯ್ ಹಲೋ ನಮಸ್ಕಾರ ಇಡೀ ಕರ್ನಾಟಕ ಜನತೆಯವರಿಗೆ ಈ ವಿಡಿಯೋದಲ್ಲಿ ಬೇರೆ ಬೇರೆ ಗೌರ್ಮೆಂಟ್ ಜಾಬ್ಗಳು ಬಂದಿದ್ದಾವೆ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ಬನ್ನಿ. ಮೊದಲನೇ ಜಾಬ್ ಬಂದ್ಬಿಟ್ಟು CSIR ಅಂದರೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು ಮುಖಾಂತರ ಇಲ್ಲಿ ನಿಮಗೆ ಪ್ರಾಜೆಕ್ಟ್ ಅಸೋಸಿಯೇಟ್ ಅಂತ ತಗೋತಾ ಇದ್ದಾರೆ. ಓಕೆ, ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು MSc ಇನ್ ಮೈಕ್ರೋಬಯಾಲಜಿ ಮಾಡಿರಬೇಕು, ಇಲ್ಲ ಅಂದರೆ MSc ಇನ್ ಬಯೋಕೆಮಿಸ್ಟ್ರಿ, ಇಲ್ಲ ನೀವು BTech ಓಕೆ ಅಂದರೆ BE ಅಥವಾ BTech ಮಾಡಿದರೆ ನಡೆಯುತ್ತೆ. ಕಂಪ್ಯೂಟರ್ ಸೈನ್ಸ್ ವಿತ್ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಅದೇ ರೀತಿಯಾಗಿ ಮಷಿನ್ ಲರ್ನಿಂಗಲ್ಲಿ ಮಾಡಿದರೆ 100% ನಿಮ್ಗೆ ಜಾಬ್ ನಿಮ್ದಾಗತ್ತೆ. ಓಕೆ, ಸೊ ಇದ್ರದ್ದು ಡೇಟ್ ಆಫ್ ಇಂಟರ್ವ್ಯೂ ಬಂದ್ಬಿಟ್ಟು ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಸೊ ಇವತ್ತೇ ಇದೆ. ಓಕೆ, ಬಟ್ ಇನ್ನೊಂದು ನಿಮಗೆ ನಾಳೆ ಕೂಡ ಇದೆ. ಓಕೆ, ಯಾರು BE ಅಥವಾ BTech ಮಾಡಿರ್ತಾರೆ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ, ಆಯಿತಾ. ಸೊ ನೆಕ್ಸ್ಟ್ ಜಾಬ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಮುಖಾಂತರ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಹಾಯಕ ಕಾನೂನು ಅಧಿಕಾರಿ ತಗೋತಾ ಇದ್ದಾರೆ. 2 ಹುದ್ದೆಗಳು ಇದಾವೆ. ಓಕೆ, ಡಿಗ್ರಿ ಇನ್ ಲಾ ಮಾಡಿರಬೇಕು. ಸೊ ಯಾರಾದರೂ ಲಾ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಇತ್ತಪ್ಪ ಅಂದರೆ ನೀವು ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ, ಆಯಿತಾ. ನೆಕ್ಸ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಮುಖಾಂತರ. ಸೊ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ತಾ ಇರ್ಬೋದು ಅಕೌಂಟೆಂಟ್ ಅಂತ ತಗೋತಾ ಇದ್ದಾರೆ. ಓಕೆ, ಅದೇ ರೀತಿಯಾಗಿ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಅಂತ ತಗೋತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಂದಕ್ಕೆ ಏನಪ್ಪಾ ಅಂದರೆ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಓಕೆ, ಅದಕ್ಕೆ ಲಾಸ್ಟ್ ಡೇಟ್ ಕೂಡ ಸಾಕಷ್ಟು ಟೈಮ್ ಇದೆ, ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಅಂತ ಇಲ್ಲಿ ಎಕ್ಸ್ಪೀರಿಯನ್ಸ್ NA ಅಂತ ಕೊಟ್ಟಿದ್ದಾರೆ, ನಾಟ್ ಮೆನ್ಷನ್. ಓಕೆ, ಸೊ ಬರೀ ನೀವು ಬ್ಯಾಚುಲರ್ ಡಿಗ್ರಿ ಮಾಡಿರಬೇಕು ಪ್ಲಸ್ 6 ಮಂತ್ಸ್ ಕಂಪ್ಯೂಟರ್ ಕೋರ್ಸ್ ಮಾಡಿದ್ರೆ ಈ ಒಂದು ಜಾಬಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದರದ್ದು ಕೂಡ PDF ನಿಮಗೆ ವಾಟ್ಸಪ್ಗೆ ಶೇರ್ ಮಾಡ್ತೇವೆ. ನಿಮಗೇನಾದರೂ ಬೇರೆ ಬೇರೆ ಅರ್ಜಿ ಹಾಕಬೇಕು ಸರ್, ನೀವೇ ಅರ್ಜಿ ಹಾಕಿಕೊಡಿ ಅಂದರೆ ನಾವು ನಿಮಗೆ ಅರ್ಜಿ ಹಾಕಿಕೊಡ್ತೀವಿ. ವಾಟ್ಸಪ್ ನಂಬರ್ ನೋಟ್ ಮಾಡ್ಕೊಳ್ಳಿ 7892575079, ಆಯಿತಾ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶ್. ಇದು ಏನಪ್ಪ ಅಂದರೆ ನೀವು ಸ್ವಲ್ಪ ಔಟ್ ಆಫ್ ಸ್ಟೇಟ್ ಇದೆ, ಬಟ್ ಸ್ಟಿಲ್ ಒಳ್ಳೆ ಪೇ ಸ್ಕೇಲ್ ಇದೆ, ಆಯಿತಾ. ಟ್ರೈ ಮಾಡಿ. ಇಲ್ಲೇನಪ್ಪ ಅಂದರೆ ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಸ್ಟಾಫ್ ನರ್ಸ್. ಓಕೆ, ಆಮೇಲೆ ಅದೇ ರೀತಿಯಾಗಿ ಫಾರ್ಮಸಿಸ್ಟ್ ಆಗಿದ್ದರೆ ನೀವು ಅದಕ್ಕೆ ಅರ್ಜಿ ಸಲ್ಲಿಸಬಹುದು. ಸೊ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಓಕೆ, ಸೊ ಪೇ ಸ್ಕೇಲ್ ಸ್ವಲ್ಪ ಚೆನ್ನಾಗಿದೆ, ಇದು ಕಾಂಟ್ರಾಕ್ಟ್ ಬೇಸ್ ಆಗಿರುತ್ತೆ, ಆಯಿತಾ. ಇಲ್ಲಿ ನೋಡ್ತಾ ಇರ್ಬೋದು ಸ್ಟಾಫ್ ನರ್ಸ್ BSc ನರ್ಸಿಂಗ್ ಮಾಡಿರ್ತೀರಲ್ಲ ಅಂಥವ್ರಿಗೆ 27,675 ಕೊಡ್ತಾ ಇದ್ದಾರೆ. ಓಕೆ, ಅದೇ ರೀತಿಯಾಗಿ ಫಾರ್ಮಸಿಸ್ಟ್ಗೆ 23,393 ರೂಪಾಯಿ ಕೊಡ್ತಾ ಇದ್ದಾರೆ, ಆಯಿತಾ. ನೆಕ್ಸ್ಟ್ ಜಾಬಿಗೆ ಸ್ವಿಚ್ ಆಗೋಣ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಮುಖಾಂತರ ರಿಕ್ರೂಟ್ಮೆಂಟ್ ಆಫ್ ಪ್ಯಾರಾಮೆಡಿಕಲ್ ಸ್ಟಾಫ್. ಓಕೆ, ಯಾರಾದರೂ ಪ್ಯಾರಾಮೆಡಿಕಲ್ದಲ್ಲಿ ನೀವು ಎಜುಕೇಷನ್ ಮಾಡಿದರೆ ಅರ್ಜಿಯನ್ನು ಸಲ್ಲಿಸಿ, ಆಯಿತಾ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇದು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಮಹಾತ್ಮ ಗಾಂಧಿದು. ಸೊ ಇಲ್ಲಿ ಏನಪ್ಪಾ ಅಂದರೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಮುಖಾಂತರ ಒಂದು ಜಾಬ್ ಇದೆ. ಸೊ ಇಲ್ಲಿ ಏನಪ್ಪಾ ಅಂದರೆ ವ್ಯವಸ್ಥಾಪಕರು ಮತ್ತು ಪ್ರಥಮ ದರ್ಜೆ ಸಹಾಯಕರು FD ಅಂತ ತಗೋತಾ ಇದ್ದಾರೆ. ಓಕೆ, ಸ್ವಲ್ಪ ನಿಮಗೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ, ಇದನ್ನು ನಿಮಗೆ ಸೆಟ್ ಆತಪ್ಪ ಅಂದರೆ ಅರ್ಜಿ ಸಲ್ಲಿಸಿಲ್ಲ ಅಂದರೆ ನೆಕ್ಸ್ಟ್ ಜಾಬಿಗೆ ನೋಡೋಣ ಬನ್ನಿ. ಓಕೆ, ನೆಕ್ಸ್ಟ್ ಜಾಬ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದಂಗೆ SDA ಮತ್ತು FDA ಕಾಲ್ಫಾರ್ಮ್ ಆಗಿದೆ. ಅದೇ ರೀತಿಯಾಗಿ ಜೂನಿಯರ್ ಅಸಿಸ್ಟೆಂಟ್ ಇನ್ ಬಳ್ಳಾರಿ DCC ಬ್ಯಾಂಕು. ಓಕೆ, ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಂತ ಮೆನ್ಷನ್ ಮಾಡಿಲ್ಲ, ಬಟ್ ಏನಪ್ಪ ಅಂದರೆ ಬಳ್ಳಾರಿಯಲ್ಲಿ ಜಾಬ್ ಲೊಕೇಶನ್ ಇರುತ್ತೆ. ನಿಮಗೇನಾದರೂ ಬಳ್ಳಾರಿಯಲ್ಲಿ ಒಂದು DCC ಬ್ಯಾಂಕಲ್ಲಿ ಜಾಬ್ ಮಾಡಬೇಕು, FDA ಅಥವಾ SDA ಅಥವಾ ಜೂನಿಯರ್ ಅಸಿಸ್ಟೆಂಟ್ ಅಥವಾ ಇಲ್ಲಾಂದರೆ ವಾಹನ ಚಾಲಕರು ಇಷ್ಟ ಆಯ್ತಪ್ಪ ನನಗೆ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ, ನಾವೇ ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಕೊನೆಯ ದಿನಾಂಕ ಬಂದುಬಿಟ್ಟು 30ನೇ ತಾರೀಕು ಜೂನ್ ಇದೆ. ಓಕೆ, ಸೊ ಇದಕ್ಕೆ ನಮ್ಮ ಒಂದು ವಾಟ್ಸಪ್ ನಂಬರ್ ಇನ್ನೊಮ್ಮೆ ನೋಟ್ ಮಾಡ್ಕೊಳ್ಳಿ 7892575079, ಆಯಿತಾ. ನೆಕ್ಸ್ಟ್ ಜಾಬ್ ವಿದ್ಯಾರ್ಥಿಗಳೇ ಕರ್ನಾಟಕ ಸ್ಟೇಟ್ ಪೊಲೀಸ್ ಕಾನ್ಸ್ಟೇಬಲ್ದು ಸಾಕಷ್ಟು ಅರ್ಜಿಯನ್ನು ನಾವು ಆಲ್ರೆಡಿ ಅಪ್ಲೈ ಮಾಡಿದ್ದೇವೆ. ನಿಮಗೂ ಏನಾದರೂ ಅರ್ಜಿ ಸಲ್ಲಿಸಬೇಕಂದ್ರೆ ತಪ್ಪದೆ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ, ಆಯಿತಾ. ಸೊ ಇಲ್ಲೇನಪ್ಪ ಅಂದರೆ 3,395 ವಿದ್ಯಾರ್ಥಿಗಳೇ. ಸೊ ಒಂದು ಏನಪ್ಪ ಅಂದರೆ ಜಾಬ್ ವೇಕೆನ್ಸಿಗಳು ಇದೆ. ಓಕೆ, ತಪ್ಪದೆ ಯಾರ್ದು ಹೈಟು ಬಾಯ್ಸ್ ಆಗಿದ್ದರೆ 168 ಸೆಂಟಿಮೀಟರ್ ಆಗಿದ್ದರೆ ತಪ್ಪದೆ ಅರ್ಜಿ ಸಲ್ಲಿಸಿ. ಇನ್ ಕೇಸ್ ನೀವು ಲೇಡೀಸ್ ಆಗಿದ್ದರೆ 157 ಮಿನಿಮಮ್ ಆಗಿರಬೇಕು ಹೈಟು, ಆಯಿತಾ. ಇತ್ತಪ್ಪ ಅಂದರೆ 100% ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು PUC ಮಾಡಿದರೆ ಸಾಕು, ಆಯಿತಾ. ಸೊ ವಿದ್ಯಾರ್ಥಿಗಳ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಆಮೇಲೆ ರೀಸೆಂಟಾಗಿ SSC ಮುಖಾಂತರ CGL ಓಕೆ ಕಂಬೈನ್ಡ್ ಗ್ರ್ಯಾಜುಯಲ್ ಲೆವೆಲ್ ಮುಖಾಂತರ ಜಾಬನ್ನು ಕರೀತಾರೆ. ಸೊ ಯಾರಿಗಾದ್ರು ಅರ್ಜಿ ಹಾಕಬೇಕು, ಓಕೆ ಸರ್ ಹಂಗೆ ಈ ಒಂದು ಪರ್ಟಿಕ್ಯುಲರ್ ಜಾಬ್ ನಮಗೆ ಇಷ್ಟ ಆಗಿದೆ ನಿಮ್ಮ ವಿಡಿಯೋದಲ್ಲಿ, ತಪ್ಪದೆ ಇದೊಂದು ಅರ್ಜಿ ಹಾಕಿಕೊಡಿ ಅಂದರೆ ನಾವು ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ಸೊ ಇದು ಅಷ್ಟೇ ಅಲ್ಲ, ಇನ್ನೂ ಕೂಡ ಸಾಕಷ್ಟು ಜಾಬ್ ಆದಷ್ಟು ಬೇಗನೆ ಬರುತ್ತೆ. ಯಾಕೆಂದರೆ ರೀಸೆಂಟಾಗಿ ಫೈನಾನ್ಷಿಯಲ್ ಇಯರ್ ಏಪ್ರಿಲ್ ಕ್ಲೋಸ್ ಆಗಿದೆ. ಆದಷ್ಟು ಬೇಗನೆ 56,000 ಹುದ್ದೆಗಳು ಕೂಡ ಆದಷ್ಟು ಬೇಗನೆ ನೇಮಕಾತಿ ಪ್ರಕಟಣೆ ಬರುತ್ತೆ. ಡೋಂಟ್ ವರಿ. ಓಕೆ, ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನೋಡಿದರೆ ಆದಷ್ಟು ಬೇಗನೆ ಬೆಟ್ ಆಗೋಣಂತೆ. ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ವಾಟ್ಸಪ್ಗೆ ಹಾಯ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಾಟ್ಸಪ್ ನಂಬರ್ ಬಂದುಬಿಟ್ಟು 7892575079. ಥ್ಯಾಂಕ್ ಯು ಫಾರ್ ವಾಚಿಂಗ್.